ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕುಷ್ಟಗಿ ತಾಲೂಕಿನ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಕೂಲಿ ಕಾರ್ಮಿಕರ ಪ್ರತಿಭಟನೆ ಮಾಡಿದ್ರು. ನಮಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಕಾರ್ಮಿಕರಿಂದ ಮನವಿ. ಅಧಿಕಾರಿಗಳ ದುರಾಡಳಿತದಿಂದ ಬೇಸತ್ತ ಕೂಲಿ ಕಾರ್ಮಿಕರು ನಾವು ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವುದೇ ತಪ್ಪ. ಅಧಿಕಾರಿಗಳ ದುರಾಡಳಿತವನ್ನ ಸಮರ್ಥನೆ ಮಾಡಿಕೊಳ್ಳುವ ಕೆಲವು ವ್ಯಕ್ತಿಗಳ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಕರೇಗೌಡ ಪೊಲೀಸ್ ಪಾಟೀಲ್ ಆರೋಪಿಸಿದರು. ಹಲವು ವರ್ಷಗಳಿಂದ ನೂರಾರು ಭ್ರಷ್ಟಾಚಾರ ಮಾಡಿ ಲಕ್ಷಗಟ್ಟಲೆ ಸರ್ಕಾರಕ್ಕೆ ನಷ್ಟ ಮಾಡಿದ ಪ್ರಸ್ತುತ ಇರುವ ಪಿಡಿಒ ಅಧಿಕಾರಿಗಳು ಹಾಗೂ ಈ ಹಿಂದೆ ಕಾರ್ಯನಿರ್ವಹಿಸಿದ ಜೈಗಳೇ ಇದಕ್ಕೆ ಕಾರಣ. ನಷ್ಟವಾದ ಹಣವನ್ನ ಹಿಂತಿರುಗಿ ಸರ್ಕಾರಕ್ಕೆ ಒಪ್ಪಿಸುವ ತನಕ ನಮ್ಮ ಹೋರಾಟ ನಿಲ್ಲಲ್ಲ ಎಂದು ಹಠ ಹಿಡಿದು ಕುಳಿತಿದ್ದಾರೆ ಕಾರ್ಮಿಕರು. ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯ, ಜನರಿಗೊಂದು ಮತ್ತೊಂದು ನ್ಯಾಯ. ಜನ ತಮ್ಮ ಸಮಸ್ಯೆಯನ್ನ ತಿಳಿಸಲು ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ ಕೈಗೊಂಡಿದ್ರು ಹಾಗೂ ನಿನ್ನೆ ದಿನ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಈ ವಿಷಯ ಗೊತ್ತಿದ್ರೂ ಎಚ್ಚೆತ್ತುಕೊಳ್ಳದ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಆದ ಮಲ್ಲಿಕಾರ್ಜುನ್ ಮಳ್ಳಿಮಠ ಹಾಗೂ ಜೈಗಳು ಆದ ಮುರಳೀಧರ್ ಸರಿಯಾದ ಸಮಯಕ್ಕೆ ಬಾರದೆ ಇರುವುದು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸತತವಾಗಿ 1 ಗಂಟೆ ಕಾಲ ದೂರವಾಣಿ ಸಂಪರ್ಕ ಮಾಡಿ ಕಾರ್ಯಾಲಯಕ್ಕೆ ಬನ್ನಿ ಕಾರ್ಮಿಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಂದು ಹೇಳಿದ್ರು. ಅವರ ಮಾತಿಗೆ ಬೆಲೆ ಕೊಡಲಾರದೆ ಇರುವ ಅಧಿಕಾರಿಗಳು ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇನ್ನು ಕುಷ್ಟಗಿ ತಾಲೂಕಿನ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಸೋಮವಾರ ಗ್ರಾಮದ ಕೂಲಿ ಕಾರ್ಮಿಕರು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಮಿಕರ ಕಾಮಗಾರಿಯ ಗೊಂದಲ, 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಹಣ ದುರುಪಯೋಗ, ಹಲವು ಕಾಮಗಾರಿಯಲ್ಲಿ ಬೋಗಸ್ ಬಿಲ್, ಕಾರ್ಯಾಲಯದಲ್ಲಿ ಜನರ ಕೆಲಸವಾಗಬೇಕಾದ್ರೆ ಕಮಿಷನ್ ದಂಧೆ ನಡೀತಾ ಇದೆ. ಮನೆ ಜಿಪಿಎಸ್ ಮಾಡಬೇಕಾದ್ರೂ ಫಲಾನುಭವಿಗಳಿಂದ ಹಣ ವಸೂಲಿ. ಈ ವಸೂಲಿ ಮಾಡ್ತಾ ಇರುವ ಪಿಡಿಒಗಳಾದ ಮಲ್ಲಿಕಾರ್ಜುನ್ ಮಳ್ಳಿಮಠ್ ಹಾಗೂ ಕಂಪ್ಯೂಟರ್ ಆಪರೇಟರ್ಗಳು ಆದ ಕನಕರ ಇವರನ್ನ ಅಮಾನತು ಮಾಡಬೇಕು, ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡಬೇಕಾಗಿದೆ ಅಂತ ಕಾರ್ಮಿಕರು ಹಾಗೂ ಯುವಕರಾದ ನಾಗರಾಜ್ ನಾಯಕ, ಸಿದ್ದರಾಮ್, ಪೊಲೀಸ್ ಪಾಟೀಲ್, ಪರಶುರಾಮ್ ಬೇರ್ಗಿ ಆಪಾದಿಸಿದ್ರು. ಗ್ರಾಮ ಪಂಚಾಯತಿಯಿಂದ ಜನ ಸೇರಿರುವುದು ಕಾರಣವೇನೆಂದರೆ ಇವತ್ತು ಸಾವಿರಾರು ಜನ ಕೆರೆ ಕೆಲಸಕ್ಕಾಗಿ ಬಂದು ಕುಂತರೂ ಸಹ ಯಾವ ಅಧಿಕಾರಿಗಳು 4 ದಿನ ಆದ್ರೂ ಇವತ್ತು ಮಾರಿಗೂಡನ್ನು ತೋರಿಸಿಲ್ಲ. 4 ದಿನದ ಇವತ್ತು PDO ಸರ್ನು ಬಂದಿಲ್ಲ, ಅದರ ಜೊತೆಗೆ ಜೈ ಸರ್ನು ಬಂದಿಲ್ಲ, ನಮ್ಮ ಪಂಚಾಯತಿ ಮೆಂಬರ್ ಸಹ ಕೂಡ ಅಲ್ಲಿ ನಮ್ಮ ಮಕ್ಕ ಕೂಡ ಕಂಡಿಲ್ಲ. ಏನ್ರಿ ಪ್ರತಿಯೊಂದಕ್ಕೆ ಸ್ಪರ್ಧೆ ಅನುಕೂಲ ಮಾಡಿಕೊಟ್ಟಿದ್ದು ಅಧ್ಯಕ್ಷರು. ಅಲ್ಲಿಂದ ಇನ್ನೊಂದು ಏನಪ್ಪ ಅಂತಂದ್ರೆ ಯಾವ ಜನಪ್ರತಿನಿಧಿಗಳಂತೂ ಇಲ್ಲಿಗೆ ಏನಾಯ್ತು ಏನು ಹೋಯ್ತು ಅಂತ ಯಾರು ನಮ್ಮನ್ನ ಸ್ಪಂದನೆ ಮಾಡಕ್ಕೆ ಯಾರು ಇವತ್ತಿನ ಸಮಸ್ಯೆಗೆ ಇನ್ನು ಅವ್ರು ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಬರ್ಬೋದಾ ನಿಮ್ಮ ನಿರೀಕ್ಷೆ ನಿಮ್ಮ ನಿರೀಕ್ಷೆ ಪ್ರಕಾರ ಬರ್ಬೋದಾ? ಅವ್ರು ಮೆಂಬರ್ಸ್ ಎಲ್ಲ ಬಂದು ಸಾಲ್ವ್ ಮಾಡ್ಬೋದಾ? ಅಲ್ಲ ಮಾಡ್ತಾರಂತ. ಈ ಪಂಚಾಯತಿ ಒಳಗ ಇದು ಗ್ರಾಮ ಸಭೆ ಕಡೆಯಿಂದ ಮನೆ ಆಯ್ಕೆ ಮಾಡ್ತಾರ. 1000 ಅನ್ನಂಗಿಲ್ಲ, 2000 ಅನ್ನಂಗಿಲ್ಲ, 3000 ಅನ್ನಂಗಿಲ್ಲ. ರೊಕ್ಕ ಕೊಟ್ರ ಅಪ್ರೂವಲ್ ಹಾಕವು, ಇಲ್ಲಾಂದ್ರೆ ಇಲ್ಲ. ನಂದ ಈಗ ಉದಾಹರಣೆ ಹೇಳ್ಬೇಕಾದ್ರೆ 2021-22 ಸಾಲಿನ ಮನೆ ಹಾಕ್ಯಾರ, GPS ಆಗೈತಿ, ಎಲ್ಲ ಆಗೈತಿ. ಆದ್ರೆ ಬಿಲ್ ಮಾಡವಲ್ರ, ರೊಕ್ಕ ಕೊಡ್ಲಾರ್ದಕ್ಕೆ ನಾನು ಆ GPS ಬಂದ 500,000 ಕೇಳ್ತಾರ. ನಮ್ಮದು ಯಾರ ಕಾರ್ಮಿಕರ ಕೆಲಸ ಸ್ಟಾರ್ಟ್ ಆಗ್ಬೇಕಾದ್ರೆ ಇದೇ ಸಮಯದಲ್ಲಿ ಈ ಒಂದು ತೊಂದರೆ ಜಾಸ್ತಿ ಆಗ್ತದೆ. ಇದರಿಂದಾಗಿ ಇವರು ಸಂಬಂಧಪಟ್ಟ ಪಂಚಾಯತಿ ಗ್ರಾಮ ಅಧಿಕಾರಿಗಳಾಯ್ತು, ಆಪರೇಟರ್ ಆಯ್ತು, ಇಲ್ಲಿದ್ದ ಕಾರ್ಯದರ್ಶಿ ಆಯ್ತು, ಎಲ್ಲರೂ ಸಂಬಂಧಪಟ್ಟಂತೆ ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿ ಪಂಚಾಯತಿ ಮುಂದೆ ಬಂದು ಎಲ್ಲ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ಯಾವುದೇ ಅಧಿಕಾರಿಗಳು 10 ಗಂಟೆ ಹಾಕಿ ಬಂದ್ರೂ ಅಧಿಕಾರಿಗಳು ಬಂದರೂ ಕೂಡ ಕೆಲಸದ ಕಾರ್ಯದಲ್ಲಿ ಹೋಗಿದ್ದಾರೆ. ಬಟ್ ಸಮಸ್ಯೆ ಆಗಿರೋದು ನಿನ್ನೆನೇ ಆಗಿದೆ. ಈ ಸಮಸ್ಯೆ ಆಗಿರೋದಕ್ಕೆ ನಿನ್ನೆ ಆಲ್ರೆಡಿ ಅವರಿಗೆ ಮೆಸೇಜ್ ಹೋಗಿರ್ತಂಥದ್ದಂತ ನೋಟಿಫಿಕೇಶನ್ ಹೋಗಿರ್ತದೆ. ಬಟ್ ಅವ್ರು ಆದರೂ ಈ ಬರಬೇಕಿತ್ತು. ಈ ಸಮಸ್ಯೆಯನ್ನು ನಿವಾರಿಸಲು ಯಾವುದೇ ಅಧಿಕಾರಿಗಳು ಬರಲಿಲ್ಲ. ಬೆಳಗ್ಗೆಯಿಂದ ಫೋನ್ ಮಾಡಿದ್ರು ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವರು ಸಂಬಂಧಪಟ್ಟ ಫೋನ್ ಮುಖಾಂತರ ಮಾತಾಡಿದ್ರೆ ಗ್ರಾಮ ಪಂಚಾಯತಿ ಇರುವುದೇನಕ್ಕೆ? ಗ್ರಾಮದ ಸಮಸ್ಯೆಯನ್ನು ನಿವಾರಿಸೋಕ್ಕೋಸ್ಕರ ಗ್ರಾಮದ ಸಮಸ್ಯೆಯನ್ನು ಯಾವ ರೀತಿ ನಿವಾರಿಸ್ತಾ ಇಲ್ಲ ಇವರು. ತಮ್ಮ ಒಂದು ವೈಯಕ್ತಿಕ ಸಂಬಂಧಪಟ್ಟ ಯೂತ್ ಇದ್ದಾವೆ, ಅವ್ರವ್ರ ಜನಗೋಸ್ಕರ ತಮ್ಮ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಜನರಿಗೋಸ್ಕರ ಯಾವುದೇ ರೀತಿ ಯಾವುದೇ ಉಪಯೋಗ ಮಾಡಿಕೊಟ್ಟಿಲ್ಲ. ತಮ್ಮ ಬೇಕಾಗಿರುವಂತ ವ್ಯಕ್ತಿಗಳಿಗೆ ಮಾತ್ರ ಕೆಲಸ. ಈಗ 6-7 ವರ್ಷ ಆಯ್ತು ಹಿಂದೂ ಗುಂಡಿ ನಮ್ಮ ಸಸಿದ ಹಾಕಿ ನನ್ನ ಮಗಳದ ಹಾಕಿ ಏನು ಇವತ್ತಿಗೆ ಬಿಲ್ಲು ಇಲ್ಲ. ಆಗ ಬರ್ತೈತೆ ಅನ್ಕಂತಾನೆ ಹೋಗ್ತಾರೆ. ನಂದು ಹಾಕಿದ್ದೆ ಟೈಮ್ನಾಗ ನಂದು ಬಿಲ್ ಕೊಟ್ಟಾರ, ನಾನು ಮಾತಾಡ್ತು, ನಂದು ಕೊಟ್ಟಾರ, ಕೊಟ್ಟಿಲ್ಲ ಅಂತ ನಾನು ಅನ್ನಂಗಿಲ್ಲ. ನಮ್ಮ ಸ್ವಚ್ಛಗೂ ಬಂದಿಲ್ಲ, ನನ್ನ ಮಗಳಿಗೂ ಬಂದಿಲ್ಲ.
ಏನು ಇದ್ರಂತಂಗೆ ಮಾಡಿನಪ್ಪ ಅಂದ್ರೆ ನಾವು ಏನು ಮಾಡಬೇಕು? ಈಗ ಹೊಸ ಅಧ್ಯಕ್ಷರು ಬಂದಾರ, ನಾನು ಮಾಡಿಸ್ತಪ್ಪ ಅಂತ ಹೇಳ್ತಾರ ಮತ್ತೆ ಅವ್ರದ್ದು ಚೈನ್ ಆದ್ಕೊಂಡು ಮತ್ತೆ ಅವರು ಬಿಟ್ಟು ಬಿಡ್ತಾರ. ಈಗ 3-4 ಅಧ್ಯಕ್ಷರು ಹೋಗ್ಯಾರ. ಈಗ ಅದಕ್ಕೆ ಹಿಂಗು ಗುಂಡಿಗೆ ಇವತ್ತಿಗೆ ಇಲ್ಲ. ನಮ್ಮ ಒಳಗೆ ಸುಮಾರು ಒಂದು 300-350-400 ಮನೆ ಅದಾವ. ಆ ಮನೆ ಒಳಗೆ ಒಟ್ಟ ಕುಡಿಯೋದು ನೀರಿಲ್ಲ. ಇನ್ನೊಟ್ಟಿಗೆ ನೆಪ್ಪ ನಾನು ಏನು ಮಾಡ್ರಪ್ಪ ನೀರಿಲ್ಲ ಅಂತಾನ. ಇಲ್ಲಿದ್ರ ಅಲ್ಲಕ್ಕೆ ನೀರು ಐತಿ, ನಮ್ಗೆ ನೀರು ಯಾರು ನಾವು 1 ಕಿಲೋಮೀಟರ್ ನೀರು ಹೊರ್ಬೇಕು. ನಾವು ಹೆಂಗೆ ಬರ್ಬೇಕು? ಕೈ ಕಾಲು ಕಟ್ಟಿರ್ತಾರೆ ಅಂತ ಬರ್ತಾರೆ, ಕೈ ಕಾಲು ಕಟ್ಟಿಲ್ಲ ಹೆಂಗೆ ಬರ್ಬೇಕು ನಾವು? ಅದಕ್ಕೆ ಯಾವುದೇ ರೀತಿಯಿಂದ ಪರಿಹಾರ ಇನ್ನೂ ಮಾಡಿಲ್ಲ, ಏನು ಮಾಡಿಲ್ರಿ. 4 ಸತಿ ನೀರಿಲ್ಲ, 2 ಸತಿ ನೀರು ತಗೊಂಡಿಲ್ಲ. ನಾವು ಹೆಂಗೆ ಮೇಂಟೈನ್ ಮಾಡ್ಬೇಕು? ನಾವು ಜೀವನ ಹೆಂಗೆ ಮಾಡ್ಬೇಕು? ನಾವು ಮತ್ತೊಂದು ಸಮಸ್ಯೆ ಏನಪ್ಪ ಅಂದ್ರ ಪಂಚಾಯತಿ ಒಳಗ ಮುಗ್ಧ ಜನರು ಪಂಚಾಯತಿಗೆ ಬಂದು ಅಕಸ್ಮಾತ್ ಏನಾರ ಕೆಲಸ ಕೇಳಿದ್ರಪ್ಪ ಅಂದ್ರ ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಏನ್ ಹೇಳ್ತಾರಪ್ಪ ಅಂದ್ರ ಅವರು ಡ್ರಿಂಕ್ಸ್ ಮಾಡಿ ಬಂದಾರ, ಒಟ್ಟಲ್ಲಿ ಅವ್ರಿಗೆ ಒಂದು ಅಪರಾಧವನ್ನು ಹೊರಿಸಿ ಒಂದು ಕೆಟ್ಟ ಅಪರಾಧವನ್ನು ಹೊರಿಸಿ ಒಂದು ಜನರನ್ನು ಕೆಟ್ಟಗೊಳಿಸೋಕೆ ಒಂದು ಕಾರಣ ಹೇಳ್ತಾರ. ಆಮೇಲೆ ಮತ್ತೇನಪ್ಪ ಅಂದ್ರ ಇಲ್ಲಿ ಜನಸೇವೆ ಮಾಡಬೇಕಂದ್ರ ವಿಡಿಯೋ ಸಾಹೇಬ್ರು, ಜೈ ಸಾಹೇಬ್ರು ಪ್ರತಿಯೊಬ್ರು ಎಲ್ಲರೂ ಜನರ ಪರವಾಗಿರ್ಬೇಕು. ಅದು ಬಿಟ್ಟು ಜನರ ಪರವಾಗಿ ಇರ್ಲಿಲ್ಲಪ್ಪ ಅಂದ್ರೆ ವಿಡಿಯೋ ಸಾಹೇಬ್ರು ಸಸ್ಪೆಂಡ್ ಆಗಬೇಕು. ನಮಗೆ ಬ್ಯಾಡಾದ ವ್ಯಕ್ತಿಗಳು ಇಲ್ಲಿ ಯಾರು ಇರಬಾರ್ದಂದು ನಾವು ಕೇಳಿಕೊಳ್ತಿದ್ದೇವೆ. ಗ್ರಾಮದ 100 ಕಾರ್ಮಿಕರು, ಮಹಿಳಾ ಕೂಲಿ ಕಾರ್ಮಿಕರು ಪಂಚಾಯಿತಿ ಕಚೇರಿ ಮುಂದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಜೈ ಅವರ ವಿರುದ್ಧ ಘೋಷಣೆ ಕೂಗಿ ಗಮನ ಸೆಳೆದಿದ್ದಾರೆ. ಕೊನೆಗೆ ಅಧಿಕಾರಿಗಳು ಜನರ ಕೆಲವು ಪ್ರಶ್ನೆಗಳಿಗೆ ಉತ್ತರ ನೀಡದೆ ಮೌನಕ್ಕೆ ಶರಣಾದರು. ಇನ್ನು ಪ್ರತಿಭಟನೆಯಲ್ಲಿ ಹನುಮೇಶ್ ಗರ್ಜಿನಾಳ್, ಮಾರುತಿ ಬೇರ್ಗೆ, ರಮೇಶ್ ವಡರ್ಕಲ್, ಕರೇಗೌಡ ಪೊಲೀಸ್ ಪಾಟೀಲ್, ಬಸವರಾಜ್ ವಡರ್ಕಲ್, ಬಸವರಾಜ್ ಡೊಳ್ಳಿನ, ವೀರೇಶ್ ಕಲ್ಲಿಗುಡಿ ಹಾಗೂ ಬಸವರಾಜ್ ಮೂಲಿಮನಿ ಮತ್ತು ಅಮರಗುಂಡಪ್ಪ ಹೊಸಮನಿ, ಶರಣಪ್ಪ ಬೆಂಕಿ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ಕೂಲಿ ಕಾರ್ಮಿಕರು ಪ್ರತಿಭಟನೆ ಕೈಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.